ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಿ ಅನ್ನೋದು ನನ್ನ ಭಾವನೆ. ಸೊ ಇದು ನಮ್ಮ ವಿಡಿಯೋ ಬಂದ್ಬಿಟ್ಟು ವೆಜಿಟೇಬಲ್ ಶಾಪಿಂಗ್ ಬಗ್ಗೆ. ಈವ್ನಿಂಗ್ ನಾನು ಮತ್ತೆ ನನ್ನ ಫ್ರೆಂಡ್ ಇಬ್ರು ವೆಜಿಟೇಬಲ್ ತರಕ್ಕೆ ಹೋಗ್ತಾ ಇದ್ವಿ. ಹಾಗಾಗಿ ಅವರು ಕೆಳಗೆ ಬರೋದಕ್ಕೆ ವೇಟ್ ಮಾಡ್ತಾ ಇದ್ವಿ, ನಾನು ನನ್ನ ಮಗಳು. ವೆಜಿಟೇಬಲ್ ಮಾರ್ಕೆಟ್ ಬಂದ್ಬಿಟ್ಟು ನಮ್ಮ ಮನೆಗೆ ಸ್ವಲ್ಪ ದೂರನೇ ಆಗುತ್ತೆ. ಬಟ್ ಈವ್ನಿಂಗ್ ಟೈಮ್ ಅಂದರೆ ವಾಕಿಂಗ್ ಪ್ಲಸ್ ವೆಜಿಟೇಬಲ್ ತರೋದು ಎರಡೂ ಆಗುತ್ತೆ. ಹೀಗಾಗಿ ಆಲ್ಮೋಸ್ಟ್ ನಾವು ಸಾಯಂಕಾಲದ ಹೊತ್ತಲ್ಲೇ ಹೋಗ್ತಾ ಇರ್ತೀವಿ. ಒಂದು 4:30-5 ಗಂಟೆಗೆ ಹೋದರೆ ಸ್ಲೋ ಆಗಿ ನಾವು ನಡ್ಕೊಂಡು ಹೋಗ್ಬಿಟ್ಟು ರೀಚ್ ಆಗಿ ತೊಗೊಂಡು ಬರೋ ಅಷ್ಟೊತ್ತಿಗೆ ಕರೆಕ್ಟ್ ಟೈಮ್ ಆಗುತ್ತೆ. ಹೀಗಾಗಿ ನಾವು ಈವ್ನಿಂಗೇ ಪ್ರಿಫರ್ ಮಾಡ್ತೀವಿ. ಈ ಥರದೊಂದು ದೊಡ್ಡ ಮಾರ್ಕೆಟ್ ನಮ್ಮ ಮನೆ ಹತ್ರ ಬರುತ್ತೆ. ಹೀಗಾಗಿ ನಾವು ಯಾವಾಗಲಾದರೂ ಬಲ್ಕಲ್ಲಿ ವೆಜಿಟೇಬಲ್ಸ್ ಬೇಕು ಅಂದರೆ ಒಂದು ವಾರಕ್ಕಾಗೋಷ್ಟು ನಾವು ಒಂದೇ ಸತಿಗೆ ಹೋದಾಗ ತರ್ತಾ ಇರ್ತೀವಿ. ಸೊ ನನ್ನ ಮಗಳು ಅಲ್ಲಿ ಹೋದ್ಮೇಲೆ ಆರಾಮಾಗಿ ಅವಳ ಪಾಡಿಗಳು ಆಟ ಆಡ್ತಾ ಇರ್ತಾಳೆ. ಶಾಪಿಂಗ್ ಮಾಡಲ್ಲ, ಏನು ಡಿಸ್ಟರ್ಬ್ ಏನು ಮಾಡಲ್ಲ ಅವಳು ನನಗೆ. ಈ ಥರ ಎಲ್ಲ ವೆಜಿಟೇಬಲ್ಗಳ ಮೇಲೆ ಅದರದೇ ಆದಂಥ ಸ್ಪೆಸಿಫಿಕ್ ರೇಟ್ಗಳನ್ನು ಮೆನ್ಷನ್ ಮಾಡಿರ್ತಾರೆ. ನಮಗೆ ಎಷ್ಟು ಬೇಕು ನಾವು ಅಷ್ಟನ್ನು ತಗೋಬಹುದು. ಈ ತರ ಎಲ್ಲಾ ತರಕಾರಿಗಳು ಒಂದೇ ಕಡೆಗೆ ಸಿಗೋದ್ರಿಂದ ನಮಗೂ ಕೂಡ ತುಂಬಾ ಬೆನಿಫಿಟ್ ಆಗುತ್ತೆ. ಇಲ್ಲಿ ಎಲ್ಲಾನು ಸಪರೇಟ್ ಆಗಿ ಇಟ್ಟಿರ್ತಾರೆ. ಶಾಪ್ ಅಲ್ಲಿ ಒಳಗಡೆ ಒಂದು ಸೆಕ್ಷನ್ ಸಪರೇಟ್ ಆಗಿ ಇದೆ. ಅಂದ್ರೆ ಈ ತರದ ಎಲ್ಲಾ ಕಾಯಿ ದಿನಸುಗಳನ್ನು ಒಳಗಡೆ ಇಟ್ಟಿರ್ತಾರೆ. ಇನ್ನ ಪಲ್ಯ ದಿನಸುಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಆದ್ರೆ ಅದು ಔಟ್ ಸೈಡ್ ಒಂದು ಚಿಕ್ಕದಾದಂತ ಒಂದು ಕೌಂಟರ್ ಮಾಡಿರ್ತಾರೆ. ಅಲ್ಲಿ ನಾವು ಪಲ್ಯ ದಿನಸುಗಳನ್ನ ತಗೋಬಹುದು. ಹಸಿಮೆಣಸಿನಕಾಯಿ, ಕ್ಯಾಪ್ಸಿಕಮು, ಬೀನ್ಸು, ಕ್ಯಾರೆಟು, ಈ ಥರದ ಎಲ್ಲ ಐಟಮ್ಗಳು ನಮಗೆ ಸಿಗುತ್ತೆ ಒಂದೇ ಕಡೆಯಲ್ಲಿ. ಈ ಥರ ನಾವು ಚಾಯ್ಸ್ ಮಾಡಿ ತಗೊಳ್ಳೋ ಆಪ್ಷನ್ ಇದ್ದಾಗ ಕೆಲವೊಂದು ಐಟಮ್ಗಳು ಏನಾದರೂ ಸ್ವಲ್ಪ ಕೆಟ್ಟಿದ್ರೆ ಅದನ್ನು ನಾವು ಬಿಟ್ಟು ಒಳ್ಳೆ ಐಟಮ್ಗಳನ್ನು ಮಾತ್ರ ನಾವು ತಗೋಬಹುದು. ಇದೊಂದು ಬೆನಿಫಿಟ್ ಆಗುತ್ತೆ ನಮಗೆ. ಸೊ ಎಷ್ಟು ಬೇಕು ನಮಗೆ, 1/4 kg ಬೇಕಂದ್ರೆ 1/4 kg, 100 ಗ್ರಾಮ್ಸ್ ಬೇಕಂದ್ರೆ 100 ಗ್ರಾಮ್ಸು ನಾವು ತಗೋಬಹುದು. ಅದ್ರ ತಕ್ಕಂತೆ ಅವರು ತೂಕ ಹಾಕಿ ನಮಗೆ ರೇಟ್ನ ಅವರು ಮೆನ್ಷನ್ ಮಾಡಿ ಕೊಡ್ತಾರೆ. ಸೊ ನಮ್ಮ ನೇಬರ್ಗೆ ಜ್ಯೂಸ್ ಮಾಡೋಕ್ಕೆ ಬೀಟ್ರೂಟ್ ಬೇಕಾಗಿತ್ತಂತೆ. ಹಾಗಾಗಿ ಚಿಕ್ಕ ಚಿಕ್ಕ ಬೀಟ್ರೂಟ್ಗಳನ್ನು ಅವ್ರು ತಗೋತಾ ಇದ್ರು. ಕ್ವಾಲಿಟಿ ಬಗ್ಗೆ ಏನು ಕಂಪ್ಲೇಂಟ್ಸ್ ಇಲ್ಲ. ಕ್ವಾಲಿಟಿ ಚೆನ್ನಾಗೇ ಇರುತ್ತೆ ಇಲ್ಲಿ ಎಲ್ಲ ಐಟಮ್ಗಳದ್ದು. ಹೀಗಾಗಿ ತುಂಬಾ ಜನ ಇಲ್ಲಿ ತಗೋತಾ ಇರ್ತಾರೆ. ಸೊ ನಾವು ಹೋಗಿರೋದು ಬೇಗ ಆಗಿರೋದ್ರಿಂದ ಜಾಸ್ತಿ ಜನ ಇರಲಿಲ್ಲ. ಸೊ ಯಾವ ತರ ಟೈಮ್ ಆಗುತ್ತೆ ಆ ತರ ಜನ ತುಂಬಾ ಜಾಸ್ತಿ ಆಗ್ತಾರೆ. ನಮಗೆ ತಗೊಳಕ್ಕೂ ಕಷ್ಟ ಆಗುತ್ತೆ ತುಂಬಾ ಜನ ಬಂದಾಗ. ಅದಕ್ಕೆ ನಾವು 4-4:15 ಹೋಗ್ಬಿಟ್ಟು ತಗೊಂಡ್ ಬಂದಿರ್ತೀವಿ. ಈ ತರದೆಲ್ಲ ಐಟಮ್ಗಳು ಅಲ್ಲಿ ಸಿಗುತ್ತೆ. ಈ ಐಟಮ್ ಅಲ್ಲಿ ಇಲ್ಲ ಅಥವಾ ನಮ್ ಕಡೆ ಉತ್ತರ ಕರ್ನಾಟಕ ಸೈಡ್ ಸಿಗೋದು ಇಲ್ಲಿ ಸಿಗಲ್ಲ ಅಂತ ಇಲ್ಲ. ಪ್ರತಿಯೊಂದು ಐಟಮ್ಗಳನ್ನು ಇಲ್ಲಿ ಇಟ್ಟಿರ್ತಾರೆ. ಅಷ್ಟೇ ಕ್ಲೀನ್ ಆಗಿ ಮತ್ತೆ ನೀಟಾಗಿ ಈ ಮಾರ್ಕೆಟ್ನ ಅವರು ಮೇಂಟೈನ್ ಮಾಡಿದ್ದಾರೆ. ನೀವು ಯಾವ ಹೊತ್ತಲ್ಲಿ ಹೋದ್ರೂ ಕೂಡ ಅಲ್ಲಿ ಏನೂ ನಿಮಗೆ ಗಲೀಜ್ ಸಿಗಲ್ಲ. ಎಲ್ಲಾನು ಪ್ರತಿಯೊಂದನ್ನು ಕ್ಲೀನ್ ಆಗಿ ಇಟ್ಟಿರ್ತಾರೆ. ಈ ತರ ಮಶ್ರೂಮ್ಸು, ಬ್ರೋಕ್ಲಿ ಮತ್ತೆ ಕಾರ್ನ್ಸ್ ಎಲ್ಲ ಸಪರೇಟ್ ಆಗಿ ಇಟ್ಟಿದ್ರು. ಇವರು ನಮ್ಮ ನೇಬರ್ ಅಶೋಕಣ್ಣ ಮತ್ತೆ ಮಾಲಾ ಅವರ ಮಕ್ಕಳು. ದೊಡ್ಡವನು ಆದಿತ್ಯ ಅಂತ, ಹಾಗೆ ಚಿಕ್ಕವನು ಪ್ರೀತಮ್. ಇವರು ನಮ್ಮ ನಿಶ್ವಿಕಾರ್ನ ಫ್ರೆಂಡ್ಸ್ ಇಲ್ಲಿ. ಬರೋವಾಗ ಬ್ಯಾಗ್ ಎಲ್ಲ ಭಾರ ಇರುತ್ತೆ. ಹೀಗಾಗಿ ಮಕ್ಕಳನ್ನ ನಾವು ವಾಕ್ ಮಾಡ್ಕೊಂಡೇ ಕರ್ಕೊಂಡು ಬರ್ತೀವಿ. ನಾವು ಬರೋ ರೂಟಲ್ಲಿ ಅಷ್ಟೊಂದೆಲ್ಲ ಬೈಕ್ ಎಲ್ಲ ಓಡಾಡಲ್ಲ. ಹೀಗಾಗಿ ಅವರೇ ಆರಾಮಾಗಿ ವಾಕ್ ಮಾಡ್ಕೊಂಡು ಬರ್ಬೋದು. ಅಲ್ಲಿ ರೋಡ್ ಸ್ವಲ್ಪ ಸ್ಲೂಪ್ ಆಗಿದೆ. ಹಾಗಾಗಿ ನಮ್ಮ ನಿಶ್ವಿಕಾ ಅವಳ ಬಾಡಿನ ಬ್ಯಾಲೆನ್ಸ್ ಮಾಡಿಕೊಂಡು ಕೆಳಗಡೆ ಇಳಿತಾ ಇದ್ಲು. ಅವಳಿಗೆ ಹೊರಗಡೆ ಹೋದಾಗ ಫ್ರೀಯಾಗಿ ಬಿಡಬೇಕು. ಎತ್ಕೊಳ್ಳೋದಾಗ್ಲಿ ಕೈ ಹಿಡಿಯೋದಾಗ್ಲಿ ಮಾಡಬಾರ್ದು. ಅವಳ ಪಾಡಿಗಳು ನಡ್ಕೊಂಡು ಚೆನ್ನಾಗೇ ಬರ್ತಾಳೆ. ಆ ಥರ ಎಲ್ಲ ಎಲ್ಲೂ ಕ್ರಾಸಲ್ಲಿ ಹೋಗೋದು ಆ ಥರ ಏನು ಮಾಡಲ್ಲ. ಆ ಕಡೆ ಈ ಕಡೆ ನೋಡ್ತಾ ಇರ್ತಾಳೆ. ಬೈಕ್ ಎಲ್ಲ ಇದ್ರೆ ಕರೆಕ್ಟಾಗಿ ಹೋಗ್ತಾ ಇರ್ತಾಳೆ. ಸೊ ಹಾಗಾಗಿ ನನಗೂ ಅಷ್ಟೊಂದೇನು ಭಯ ಆಗಲ್ಲ. ಹೊರಗಡೆ ಹೋದಾಗ ಅವಳು ಕೆಳಗೆ ಬಿಡೋಕ್ಕೂ ಅಷ್ಟೊಂದೇನು ಭಯ ಆಗಲ್ಲ. ಅವಳು ಇನ್ನು ಇವಾಗ ನಡೆಯೋದು ಎಲ್ಲಾನು ಎಕ್ಸ್ಪ್ಲೋರ್ ಮಾಡೋದು ಕಲಿತಾ ಇದ್ದಾಳೆ. ಎಕ್ಸ್ಪ್ಲೋರ್ ಮಾಡಲಿ ಅಂತಲೂ ಅವಳಿಗೂ ನಾವು ಫ್ರೀಯಾಗಿ ಬಿಡಬೇಕಾಗತ್ತೆ. ಹೀಗಾಗಿ ಆದಿತ್ಯ ಮತ್ತೆ ನಮ್ಮ ನಿಶ್ವಿಕಾ ಇಬ್ರು ಕಾಂಪಿಟೇಷನ್ ಅಲ್ಲಿ ನಡೀತಾ ಇದ್ರು. ಸೊ ನಾವು ಹಿಂದೆ ಫಾಲೋ ಮಾಡ್ಕೊಂಡು ಬರ್ತಾ ಇದ್ವಿ. ಬ್ಯಾಗ್ ಕೂಡ ತುಂಬಾನೇ ಭಾರ ಇತ್ತು. ಹೀಗಾಗಿ ನಾವು ಸುಮ್ಮನೆ ಹಿಂದೆ ಬರ್ತಾ ಇದ್ವಿ.
ಸೊ ಮನೆಗೆ ಬಂದಮೇಲೆ ನಾನು ಎಲ್ಲ ವೆಜಿಟೇಬಲ್ಗಳನ್ನು ಸ್ಯಾಗ್ರಿಗೇಟ್ ಮಾಡಿ ಇಟ್ಬಿಟ್ಟು ಎಲ್ಲಾನು ವಾಶ್ ಮಾಡಿ ಇಡ್ತೀನಿ. ಸೊ ಅದು ನನಗಿರೋ ಅಭ್ಯಾಸ. ಈ ಥರ ಒಂದು ಪಾತ್ರೆನ ತಗೊಂಡು ಅದರಲ್ಲಿ ನಾನು ನೀರು ಹಾಕಿರ್ತೀನಿ. ಡೈರೆಕ್ಟ್ ಆಗಿ ತೊಳೆದ್ರೆ ಏನಾಗುತ್ತೆ, ಜಾಸ್ತಿ ನೀರು ವೇಸ್ಟ್ ಆಗುತ್ತೆ. ಹೀಗಾಗಿ ನೀರು ಜಾಸ್ತಿ ವೇಸ್ಟ್ ಆಗಬಾರ್ದು ಅಂತ ಮೊದಲೇ ಒಂದು ಪಾತ್ರೆಯಲ್ಲಿ ನಾನು ನೀರನ್ನ ಫಿಲ್ ಮಾಡ್ಕೋತೀನಿ. ಆಮೇಲೆ ಎಲ್ಲ ವೆಜಿಟೇಬಲ್ಗಳನ್ನು ಸ್ವಲ್ಪ ವೆಜಿಟೇಬಲ್ಗಳನ್ನು ಅದರಲ್ಲಿ ಹಾಕಿಬಿಟ್ಟು ಕ್ಲೀನಾಗಿ ತೊಳ್ಕೊತೀನಿ. ವೆಜಿಟೇಬಲ್ ಮಾರ್ಕೆಟಲ್ಲೇ ಪಕ್ಕದಲ್ಲೇ ಒಂದು ಫ್ರೂಟ್ ಶಾಪ್ ಕೂಡ ಇದೆ. ಅವ್ರದ್ದೇ ಫ್ರೂಟ್ ಶಾಪ್ ಇದೆ, ಬಟ್ ಸಪ್ರೇಟ್ ಬಿಲ್ಲಿಂಗ್ ಇರುತ್ತೆ. ಅದಕ್ಕೆ ನಾವು ಏನಾದರೂ ಫ್ರೂಟ್ಸ್ ತಗೊಳ್ಳೋದಿದ್ರೆ ಸಪ್ರೇಟ್ ಆಗಿ ತಗೊಂಡು ಬಿಲ್ ಹಾಕಿಸ್ಕೋಬೇಕು. ಹಾಗೆ ಇದೇನು ಪಲ್ಯ ದಿನಸುಗಳು ಇರುತ್ತಲ್ಲ, ಚಿಕ್ಕದಾದಂಥ ಒಂದು ಕೌಂಟರ್ ಕೂಡ ಇಟ್ಟಿದ್ದಾರೆ. ಅಲ್ಲಿ ಎಲ್ಲಾ ತರಹದ ಪಲ್ಯ ದಿನಸುಗಳು ಸಿಗುತ್ತೆ. ಇವಾಗ ಪುಂಡಿ ಪಲ್ಯ ಆಗಿರ್ಬೋದು, ಮೆಂತಿ ಪಲ್ಯ ಆಗಿರ್ಬೋದು, ಪಾಲಕ್ ಪಲ್ಯ ಆಗಿರ್ಬೋದು, ಸಬ್ಸಿ ಪಲ್ಯ ಆಗಿರ್ಬೋದು, ಕೊತ್ತಂಬರಿ, ಕರಿಬೇವು, ಇದೆಲ್ಲ ಐಟಮ್ಗಳು ಹೊರಗಡೆ ಕೌಂಟ್ರಲ್ಲೇ ನಮಗೆ ಸಿಗುತ್ತೆ. ಸೊ ಅಲ್ಲಿ ನಾವು ಚೂಸ್ ಮಾಡಿ ತಗೋಬಹುದು. ಅಲ್ಲೂ ಕೂಡ ಆಪ್ಷನ್ ಇದೆ ನಾವು ಚಾಯ್ಸ್ ಮಾಡೋಕ್ಕೆ. ಈ ತರ ತೊಳೆದಿರೋದನ್ನೆಲ್ಲ ಡ್ರೈನ್ ಆಗೋಕ್ಕೋಸ್ಕರ ನಾನು ಈ ತರ ಹೋಲ್ ಇರುವಂತ ಒಂದು ಬಾಸ್ಕೆಟ್ನ ಮಾಡಿದ್ದೀನಿ ವೆಜಿಟೇಬಲ್ ತೊಳೆದು ಹಾಕಕ್ಕೆ. ಈ ತರ ತರಕಾರಿನ ನಾವು ಪರ್ಚೇಸ್ ಮಾಡಿ ತಂದಾಗ ಅದು ಫ್ರೆಶ್ ಆಗಿ ಚೆನ್ನಾಗೇ ಇರುತ್ತೆ. ಅವಾಗೆ ನಾವು ಏನ್ ಮಾಡಬೇಕು, ಎಲ್ಲಾನು ಕ್ಲೀನ್ ಆಗಿ ತೊಳ್ಕೊಂಡು ಇಟ್ಕೋಬೇಕು. ಇದು ನಾನು ನಮ್ಮ ಅಮ್ಮನಿಂದ ಕಲ್ತಂತ ಅಭ್ಯಾಸ. ಈ ತರ ತೊಳೆದ್ಬಿಟ್ಟು ನಾವು ಒಣಗಿಸಿ ಇಟ್ಕೊಂಡ್ರೆ ಫ್ರಿಜ್ಜು ಗಲೀಜಾಗಲ್ಲ. ಮತ್ತೆ ನೆಕ್ಸ್ಟ್ ಡೇ ನಾವು ಬ್ಯುಸಿ ಆಗಿರ್ತೀವಿ, ಬೆಳಗ್ಗೆ ತಿಂಡಿ ಮಾಡೋದಾಗಿರ್ಬೋದು, ಏನೋ ಒಂದು ಬಾಕ್ಸ್ ಮಾಡಿ ಹಾಕಬೇಕಾಗಿರುತ್ತೆ. ಆವಾಗ ಮತ್ತೆ ರಿಪೀಟ್ ಆಗಿ ತೊಳ್ಕೊಂಡು ಎಲ್ಲ ಮಾಡೋಂಥ ಅವಶ್ಯಕತೆ ಇರಲ್ಲ. ಸೊ ಸೀದಾ ಫ್ರಿಜ್ಜಿಂದ ತಗೊಂಡ್ಬಿಟ್ಟು ಅದು ಸ್ವಲ್ಪ ತೊಳೆದ್ಬಿಟ್ಟು ಕಟ್ ಮಾಡಿಕೊಂಡು ನಾವು ಬೇಗ ಅಡುಗೆನ ಮಾಡ್ಬೋದು. ಇದು ಅಡುಗೆ ಮಾಡೋಕ್ಕೆ ಸುಲಭವಾದಂಥ ಹಾದಿ ಅಂತ ನನಗನ್ಸುತ್ತೆ. ಸೊ ಲಾಸ್ಟಲ್ಲಿ ನಾನು ತಂದಂಥ ಫ್ರೂಟ್ಸ್ಗಳನ್ನೆಲ್ಲನೂ ವಾಶ್ ಮಾಡ್ತಾ ಇದ್ದೆ. ಈ ಥರದ ಜಾಪಳ ಹಣ್ಣು ನನಗೆ ತುಂಬಾನೇ ಇಷ್ಟ. ನೋಡಿದ ತಕ್ಷಣ ಬಿಟ್ಟು ಬರಬೇಕು ಅಂತ ಅನಿಸ್ಲಿಲ್ಲ, ಹೀಗಾಗಿ ಬರೋವಾಗ ನಾನು ತಗೊಂಡು ಬಂದೆ. ಇನ್ನೇನು ಮಾವಿನ ಹಣ್ಣಿನ ಸೀಸನ್ ಅಂತೂ ಮುಗಿತಾ ಬಂತು. ಹೀಗೆ ಲಾಸ್ಟಲ್ಲಿ ಮುಗಿಯೋಕ್ಕಿಂತ ಮುಂಚೆ ಒಂದೆರಡು ಸತಿ ಮತ್ತೆ ತಿನ್ನೋಣ ಅಂದ್ಬಿಟ್ಟು 1 kg ನಾನು ಮಾವಿನ ಹಣ್ಣನ್ನು ಕೂಡ ತಗೊಂಡು ಬಂದಿದ್ದೆ. ತರಕಾರಿ ಎಲ್ಲ ತೊಳೆದಾದ್ಮೇಲೆ ನಾನು ಈ ತರ ಗ್ಯಾಸ್ ಕಟ್ಟೆ ಮೇಲೆ ಒಂದು ಒಣಗಿರೋ ಬಟ್ಟೆಯನ್ನು ಹಾಕ್ತೀನಿ. ತೊಳೆದಿರೋ ಎಲ್ಲಾ ತರಕಾರಿಗಳನ್ನ ಒಂದೊಂದಾಗಿ ಅಲ್ಲಿ ಜೋಡಿಸ್ತೀನಿ. ಅದರಲ್ಲಿರೋ ನೀರನ್ನ ಡ್ರೈ ಆಗಕ್ಕೆ ನಾನು ಆ ತರ ಮಾಡೋದು. ಇನ್ನ ಸೊಪ್ಪು ದಿನಸಿ ಏನು ತಂದಿರ್ತೀನಿ ನಾನು, ಪಲ್ಯ ದಿನಸುಗಳನ್ನೆಲ್ಲ ಅದನ್ನು ಕುದ್ಬಿಟ್ಟು ಎಲ್ಲ ನೀಟಾಗಿ ಬಿಡಿಸಿಡ್ತೀನಿ. ಅವಾಗ ಏನಾಗುತ್ತೆ, ಈ ತರ ಒಂದು ಬಾಕ್ಸ್ ಅಲ್ಲಿ ನಾವು ಅದನ್ನ ಸ್ಟೋರ್ ಮಾಡಿಟ್ರೆ ಬೇಗ ಹಾಳಾಗಲ್ಲ, ಮತ್ತೆ ನೀಟಾಗಿರುತ್ತೆ. ಎಲ್ಲಾನು ಕ್ಲೀನ್ ಆಗಿ ಮಾಡ್ಕೊಂಡ್ರೆ ನೆಕ್ಸ್ಟ್ ಡೇ ನಮಗೆ ತರಕಾರಿ ಪಲ್ಯ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಹೀಗಾಗಿ ನಾನು ಚಿಕ್ಕ ಚಿಕ್ಕ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂತೀನಿ.
ಸೊ ಫಸ್ಟ್ ನಾನು ಈ ಥರ ಪಲ್ಯ ದಿನಸುಗಳನ್ನೇ ಬಳಸ್ಬಿಟ್ಟು ಬೇಗ ಖಾಲಿ ಮಾಡಿಬಿಡ್ತೀನಿ. ಆಮೇಲೆ ಕಾಯಿ ದಿನಸುಗಳು ಏನು ತಂದಿರ್ತೀನಿ ಅದನ್ನು ನೆಕ್ಸ್ಟ್ ಬಳಸ್ತೀನಿ. ಈ ಥರ ನಾನು ತರಕಾರಿಗಳನ್ನು ತಂದಾಗ ಜಾಸ್ತಿ ತರಕಾರಿಗಳನ್ನು ಬಳಸಿ ಮಾಡುವಂಥ ಅಡುಗೆಗಳನ್ನು ನಾನು ಪ್ರಿಫರ್ ಮಾಡ್ತೀನಿ. ಎಕ್ಸಾಂಪಲ್ಗೆ ಪಲಾವ್ ಆಗಿರ್ಬೋದು ಅಥವಾ ಅಕ್ಕಿ ರೊಟ್ಟಿ ಆಗಿರ್ಬೋದು. ಇವತ್ತು ಮೇನ್ ಆಗಿ ನಾನು ಸಬ್ಬಸಿಗೆ ಸೊಪ್ಪು ತಂದಿರೋದೇ ಅಕ್ಕಿ ರೊಟ್ಟಿ ಮಾಡೋಣ ಅಂತ. ಸೊ ಇವತ್ತಿನ ನನ್ನ ರೆಸಿಪಿ ಬಂದ್ಬಿಟ್ಟು ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿ ಮಾಡೋಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. 2 ಈರುಳ್ಳಿ, ಸಬ್ಬಸಿಗೆ ಸೊಪ್ಪು, ಕ್ಯಾರೆಟು, ಹಸಿಮೆಣಸಿಕಾಯಿ ಮತ್ತು ಕೊತ್ತಂಬರಿ, ಸ್ವಲ್ಪ ಜೀರಿಗೆ. ಅಕ್ಕಿ ಹಿಟ್ಟನ್ನ ಈ ಥರ ಜಲ್ಡಿ ಹಿಡ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಸೊ ನಾನಿಲ್ಲಿ 2 ಕಪ್ಪು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಇದಕ್ಕೆ ಈಗ ಕ್ಯಾರೆಟ್, ಸಬ್ಬಸಿಗೆ ಸೊಪ್ಪು ಮತ್ತು ಈರುಳ್ಳಿ, ಕೊತ್ತಂಬರಿ, ಹಸಿಮೆಣಸಿಕಾಯಿ ಮತ್ತು ಜೀರಿಗೆನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಸೊ ಇದನ್ನೆಲ್ಲ ನಾವು ಮೊದಲು ನೀಟಾಗಿ ಫಸ್ಟ್ ಕಲಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಈ ಥರ ಎಲ್ಲನೂ ನಾವು ಮೊದಲಿಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಾಡ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪ ಬಿಸಿನೀರನ್ನ ಹಾಕೊಂಡು ಕಲಿಸ್ತಾ ಹೋಗಬೇಕು. ಬಿಸಿನೀರಲ್ಲಿ ಕಲಿಸೋದ್ರಿಂದ ಅದಕ್ಕೆ ಜಿಗಿ ಬರುತ್ತೆ. ಬೇರೆ ಯಾವುದೇ ಹಿಟ್ಟು ಇದರಲ್ಲಿ ಬಳಸೋ ಅವಶ್ಯಕತೆ ಇಲ್ಲ. ಕೆಲವೊಬ್ರು ಇದರಲ್ಲಿ ರವೆ ಕೂಡ ಬಳಸ್ಬೋದು, ಅದನ್ನು ಕೂಡ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಬರೀ ಅಕ್ಕಿ ಹಿಟ್ಟಿನಿಂದ ಎಲ್ಲ ತರಕಾರಿಗಳನ್ನು ಹಾಕಿ ಮಸಾಲ ಅಕ್ಕಿ ರೊಟ್ಟಿನ ಮಾಡ್ತಾ ಇದ್ದೀನಿ. ಈ ಥರ ಸಾಫ್ಟ್ ಆಗಿ ನಾವು ಕಲಿಸ್ಕೋಬೇಕಾಗತ್ತೆ. ಎಲ್ಲ ರೆಡಿ ಆದ್ಮೇಲೆ ನಾನು ಬಟರ್ ಪೇಪರ್ನ ಹುಡುಕ್ತಾ ಇದ್ದೆ, ಬಟ್ ಸಿಗ್ಲಿಲ್ಲ. ಅದು ಎಲ್ಲಿಟ್ಟಿದ್ರು ಮರ್ತೋಗಿದ್ದೆ ನಾನು. ಹೀಗಾಗಿ ತಕ್ಷಣಕ್ಕೆ ನಾನೊಂದು ದೇಸಿ ಜುಗಾಡ್ನ ಹುಡುಕ್ಬಿಟ್ಟು ಒಂದು ಆಯಿಲ್ ಪಾಕೆಟ್ನ ರೌಂಡ್ ಆಗಿ ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಫಸ್ಟ್ಗೆ ಆಯಿಲ್ ಹಚ್ಕೊಂಡು ಗ್ರೀಸ್ ಮಾಡಬೇಕು. ಆಮೇಲೆ ಈ ಥರ ಒಂದು ಚಿಕ್ಕದಾದಂಥ ಉಳ್ಳಿನ ತಗೊಂಡ್ಬಿಟ್ಟು ಅದ್ರ ಮೇಲೆ ಇಟ್ಟು ಕರೆಕ್ಟಾಗಿ ರೌಂಡ್ ಶೇಪ್ ಬರೋವರೆಗೂ ನಾವು ಮೆತ್ತಗೆ ತಟ್ತಾ ಹೋಗಬೇಕು. ಈ ಥರ ತುಂಬ ತೆಳ್ಳಗೂ ತಟ್ಕೋಬೇಡಿ, ತುಂಬ ದಪ್ಪನೂ ತಟ್ಕೋಬೇಡಿ. ಏನಾಗುತ್ತೆ, ತುಂಬ ತೆಳ್ಳಗಾದ್ರೆ ಕ್ರಿಸ್ಪಿಯಾಗಿ ಟೇಸ್ಟ್ ಬರಲ್ಲ, ತುಂಬ ದಪ್ಪ ಆದರೆ ಅದು ರುಚಿ ಕೊಡಲ್ಲ. ಈ ಥರ ತೆಳ್ಳಗೆ ತಟ್ಕೊಂಬದಾದ್ಮೇಲೆ ಮುಂಚೆನೆ ನಾನು ಪ್ಯಾನ್ನ ಬಿಸಿಗಿಟ್ಟಿದ್ದೆ. ತಟ್ಟೋದಾದ್ಮೇಲೆ ಈ ಥರ ಅದನ್ನು ಹಾಕಿ ಒಂದು 30 ಸೆಕೆಂಡ್ನ ಬಿಟ್ರೆ ಏನಾಗುತ್ತೆ, ಅದೊಂದು ಸ್ವಲ್ಪ ಅದು ಕರೆಕ್ಟಾಗಿ ಅಂಟ್ಕೊಳ್ಳುತ್ತೆ. ನಾವು ಒಂದು ಸತಿ ತೆಗೆದ ತಕ್ಷಣ ನೀಟಾಗಿ ಬಂದ್ಬಿಡುತ್ತೆ, ಎಲ್ಲೂ ಯಾವುದು ರೊಟ್ಟಿ ಹಾಳಾಗಲ್ಲ. ಆಮೇಲೆ ಮೇಲೆ ಒಂಚೂರು ಮುಚ್ಚಿ, ಸೊ ಅದು ಅಬೇನಲ್ಲಿ ಸ್ವಲ್ಪ ಬೆಂದರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಅಲ್ಲಿವರೆಗೂ ನಾವು ಮತ್ತೊಂದು ರೊಟ್ಟಿನ ತೆಳ್ಳಗೆ ತಟ್ಕೋಬಹುದು. ಸೊ ಇನ್ನೊಂದು ತಟ್ಟಿರೋ ರೊಟ್ಟಿನ ನಾನು ಮತ್ತೆ ಹಂಚಿಗೆ ಹಾಕ್ತಾ ಇದ್ದೀನಿ. ಸೊ ನಾನು ಒಂದು 30 ಸೆಕೆಂಡ್ ಬಿಟ್ಟಿರೋದ್ರಿಂದ ಜಸ್ಟ್ ಈ ಥರ ತೆಗೆದ್ರೆ ನೀಟಾಗಿ ಬರ್ತಾ ಇದೆ. ಈ ಥರ ತರಕಾರಿಗಳನ್ನು ಬಳಸಿ ಅಕ್ಕಿ ರೊಟ್ಟಿ ಮಾಡೋದ್ರಿಂದ ಅಕ್ಕಿ ರೊಟ್ಟಿ ತುಂಬ ರುಚಿಯಾಗಿ ಆಗುತ್ತೆ. ನೋಡಿ, ಇಷ್ಟೊಂದು ನಾನು ಮಾಡಿದ್ದೇನೆ, ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಸೊ ನೀವು ಯಾವಾಗಲಾದರೂ ಒಂದ್ಸತಿ ಟ್ರೈ ಮಾಡಿ. ಹೇಗಾಗಿತ್ತು ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಅಕ್ಕಿ ರೊಟ್ಟಿ ಜೊತೆ ನಾನು ಟೊಮೆಟೊ ಚಟ್ನಿ ಮಾಡಿದ್ದೆ. ನೆಕ್ಸ್ಟ್ ಟೈಮ್ ನಾನು ಚಟ್ನಿ ಮಾಡೋದನ್ನು ಹೇಗೆ ಅಂತ ತೋರಿಸ್ತೀನಿ. ಸೊ ಇದು ಸಾಯಂಕಾಲದ ವ್ಯೂ. ನಾನು ಮೇಲೆ ಹೋದಾಗ ನನ್ನ ಮಗಳು ಆಟ ಆಡ್ತಾ ಇರೋ ಕ್ಲಿಪ್ಪಿಂಗ್ಸ್ನ ನಾನು ತಗೊಂಡಿರೋದು. ಅವ್ರಿಗೂ ಇಡೀ ದಿನ ಮನೆಯಲ್ಲಿ ಇದ್ದು ಬೇಜಾರಾಗಿರುತ್ತೆ. ಈ ಥರ ಫ್ರೆಶ್ ಆಗಿರೋ ಗಾಳಿನಲ್ಲಿ ನಾವು ಹೊರಗಡೆ ಓಡಾಡಿದ್ರೆ ಮಕ್ಕಳು ಕೂಡ ತುಂಬ ಆಕ್ಟಿವ್ ಆಗಿರ್ತಾರೆ. ಹೀಗಾಗಿ ನಾನು ದಿನ ಸಾಯಂಕಾಲ ಅವಳನ್ನ ಒಂದು ರೌಂಡ್ ಆದರೂ ನಾನು ಮೇಲೆ ಆದರೂ ಕರ್ಕೊಂಡೋಗಿರ್ತೀನಿ. ಈ ಥರ ವೆಜಿಟೇಬಲ್ ತರಕ್ಕೆ, ಇಲ್ಲಾಂದರೆ ಏನಾದರೂ ಗ್ರೋಸರಿ ಶಾಪಿಂಗ್ ಇದ್ರೆ ಚಿಕ್ಕ ಪುಟ್ಟ ನಮ್ಮ ಮನೆ ಹತ್ರನೇ ನಾನು ಕರ್ಕೊಂಡು ಹೋಗ್ತಾ ಇರ್ತೀನಿ. ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ನನ್ನ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗ್ನಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ, ಒಟ್ಟಿನಲ್ಲಿ ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.